ಜನ ಇದ್ರ ಮೇಲೆ ಪ್ರೀತಿ ಮಾಡ್ತಾರೆ. ಇಲ್ಲಿಕಂದ್ರೆ ಇಷ್ಟು ಜನ ಸೇರ್ತಿದ್ರೇನ್ರಿ? ಅದಕ್ಕೆ ಉಚ್ಚಾಟನೆ ಮಾಡೋದ್ರ ಪಶ್ಚಾತ್ತಾಪ ಆಗ್ಲಕತ್ತದೆ. ಯಾರ್ದೋ ಮಾತು ಕೇಳಿ ನಾ ನೋಡ್ರಿ ಹೇಳಿದ್ದೇನೆ, ಹಿಂದೂ ಮತಗಳ ವಿಭಜನೆ ಆಗಬಾರ್ದು ಅನ್ನೋದು ಮೊದಲು ಫಸ್ಟ್ ಪ್ರಿಫರೆನ್ಸ್ ನಂದು. ಯಾಕಂದ್ರೆ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವ್ರು ನನಗೆ ಹೇಳಿದ್ರು, ಯತ್ನಾಳ್ ನೀವು ಒಂದು ಹೊಸ ಪಕ್ಷ ಕಟ್ಟು, ನೀವು ಮುಖ್ಯಮಂತ್ರಿ ಆಗು, ನೀನು ಹೊಸ ಪಕ್ಷ ಕೊಟ್ಟಿರೋದ್ರಿಂದ ನಮಗೆ ಲಾಭ ಆಗ್ತದೆ ಅನ್ನೋಂಥದ್ದನ್ನು ಅವತ್ತು ಹೇಳಿದ್ರು. ಅವತ್ತು ನಾನು ಅಲ್ಲೇ ಉತ್ತರ ಕೊಟ್ಟಿನಿ. ಅದಕ್ಕೇ ನಾನು ಗಡಿಬಿಡಿ ಮಾಡ್ತಾ ಇಲ್ಲ. ಏನಾಗಿದೆ ಅಂದರೆ ಬಿಜೆಪಿಯಲ್ಲಿ ಒಂದು ಕುಟುಂಬ ಬಿಟ್ಟುಬಿಟ್ರೆ ಇಡೀ ಬಿಜೆಪಿ ಕರ್ನಾಟಕದಲ್ಲಿ ಮುನಿಗೆ ಹೋಗ್ತದೆ ಅನ್ನೋಂಥದ್ದು ಭಾವನೆಯಲ್ಲಿದ್ರು ಇಷ್ಟು ದಿವಸ. ಯಾವನೂ ಬಿಜೆಪಿ ನಾಯಕ ಹಿಂದುತ್ವದ ಆಧಾರದ ಮೇಲೆ ಬಿಜೆಪಿಗೆ ಓಟ್ ಹಾಕ್ತಾರೋ ಅನ್ನೋಂಥದ್ದು ಈ ಬಿಜೆಪಿಯಲ್ಲಿ ಕರ್ನಾಟಕದಲ್ಲಿ ಆ ರೀತಿ ಮಾಹಿತಿನೇ ಇಲ್ಲ ಕೇಂದ್ರದವ್ರಿಗೆ. ಏನು ಮಾತು ತೆಗೆದು ಯಡಿಯೂರಪ್ಪನ ತೆಗೆದುಬಿಟ್ರೆ ಬಿಜೆಪಿ ಮುಳುಗ್ತದೆ, ಯಡಿಯೂರಪ್ಪನ ತೆಗೆದ್ರೆ ಸರ್ವನಾಶ ಆಗ್ತದೆ, ಯಡಿಯೂರಪ್ಪ ತೆಗೆದ್ರೆ ಇಡೀ ಲಿಂಗಾಯತರು ವಿಮುಖ ಆಗ್ತಾರತ್ತೆ ಏನೋ ಒಂದು ಕಲ್ಪನೆ ಹೈಕಮಾಂಡ್ ಕೊಟ್ಟಿದ್ರಲ್ಲ. ಈ ಗಣೇಶ ಚತುರ್ಥಿಯಿಂದ ನಾನು ಬಿಜೆಪಿ ಯಡಿಯೂರಪ್ಪ ಕುಟುಂಬದ ಮೇಲೆ ನಿಂತಿಲ್ಲ. ಬಿಜೆಪಿ ಯಾವ ರೀತಿ ನರೇಂದ್ರ ಮೋದಿಯವರು ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥರು ಏನು ಅದಾರಲ್ಲ ಆ ಮಾದರಿಯಲ್ಲಿರುವಂಥ ಒಂದು ಬಿಜೆಪಿಯನ್ನು ಬಯಸ್ತಾ ಇದ್ದಾರೆ, ಒಂದು ಭ್ರಷ್ಟ ಕುಟುಂಬವನ್ನು ಬಯಸ್ತಾ ಇಲ್ಲ. ನಂಬರ್ ಒನ್. ಒಂದು ಮಾಧ್ಯಮದಲ್ಲಿ ಏನು ಬತ್ತು, ಯತ್ನಾಳು ಸರೆಂಡರ್ ಆದ್ರ ವಿಜೇಂದ್ರಗೆ. ನಾನು ಆ ಕುಟುಂಬಕ್ಕೆ ಸರೆಂಡರ್ ಆಗೋ ಪ್ರಶ್ನೆ ಇಲ್ಲ. ಅವ್ರಿಗೆ ಹೋಗಿ ಕಾಲು ಮುಗಿಯೋ ಅಲ್ಲ, ಯಾವುದೇ ಸಂಧಾನ ಮಾಡ್ಕೊಳ್ಳಿಕ್ಕೆ ನಾ ತಯಾರಿಲ್ಲ. ಆ ಕುಟುಂಬದಿಂದ ಬಿಜೆಪಿ ಮುಕ್ತಾಗಿ ಹಿಂದೂಗಳ ಪರವಾಗಿ ಕರ್ನಾಟಕದಲ್ಲಿ ಸರ್ಕಾರ ಆಗಬೇಕಾಗಿದೆ. ನೀವೇನೂ ಮಾಡಲಿಲ್ಲ. ಹಿಂದಕ್ಕೆ ನೀವೇ ಇದ್ರಿ. ಕೆಜೆಹಳ್ಳಿ ಡಿಜೆಹಳ್ಳಿ ಇದ್ದಾಗ 4 ಎನ್ಕೌಂಟರ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚುವಷ್ಟು ಧೈರ್ಯ ಅವ್ರಿಗೆ ಬಂದಿದೆ. ಅಂದರೆ ಇವತ್ತು ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ತಾರಂದ್ರೆ ಶಿವಮೊಗ್ಗದಲ್ಲಿ ಔರಂಗಜೇಬನ ಕಟೌಟ್ ಹಾಕಿದ್ರು ನೀವು ಏನೂ ಮಾಡಲಿಲ್ಲ. ವೀರ್ ಸಾವರ್ಕರ್ ಸರ್ಕಲ್ ತುಂಬ ಔರಂಗಜೇಬು ಟಿಪ್ಪು ಸುಲ್ತಾನ್ ಫೋಟೋ ಹಾಕಿದ್ರು, ಇವರೇನೂ ಮಾಡಲಿಲ್ಲ. ಅದಕ್ಕೇ ಬಿಜೆಪಿ ಇವತ್ತು ಸೋತಿದ್ದು. ಅದಕ್ಕೆ ಆ ಕುಟುಂಬದಿಂದ ಬಿಜೆಪಿ ಮುಕ್ತ ಮಾಡಬೇಕಂತ ಹೇಳಿ ನಾನು ಹೋರಾಟ ಅಚಲ, ನಿಶ್ಚಿತ, ಖಚಿತ. ನಾ ಕುಟುಂಬ ಜೋಡೆ ಎಂದೂ ರಾತ್ರಿ ಹೋಗಿ ಕಾಂಪ್ರಮೈಸ್ ಆಗುವುದು, ಏನಾದರೂ ನಾಳೆ ಹೈಕಮಾಂಡ್ ನನ್ನ ಕಂಡೀಷನ್ ಹಾಕಿದ್ರೆ ತಿಳ್ಕೊರಿ, ಯಡಿಯೂರಪ್ಪಗೆ ಕ್ಷಮೆ ಬೇಡಬೇಕಂತ ನಾ ಬೇಡುವುದಿಲ್ಲ. ನಾ ಕ್ಷಮೆ ಬೇಡ್ತಿದ್ರೆ ಬಿಜೆಪಿ ಹಿರಿಯ ನಾಯಕರಿಗೆ ಬೇಡ್ತೀನಿ ಹೊರತು ಈ ರಾಜ್ಯದಲ್ಲಿರುವಂಥ ಈ ಕುಟುಂಬಕ್ಕೆ ಬೇಡುವುದಿಲ್ಲ. ಯಾರೂ ಮಾತಾಡಿಲ್ಲ. ನಿಮ್ಗೆ ಇಷ್ಟು ಗೊತ್ತಿರಲಿ, ಬಿಜೆಪಿ ಎಂಪಿಗಳೇನದಾರ ಲೋಕಸಭೆಯಲ್ಲಿ ಒಂದು 2 MP ಬಿಟ್ಟರೆ ಎಲ್ಲರೂ ಯತ್ನಾಳ್ ಉಚ್ಚಾಟನೆ ಮಾಡಿದ ತಪ್ಪತ್ತೆ ಹೇಳ್ತಾರೆ, ಯಾರೂ ಸಮರ್ಥನೆ ಮಾಡ್ಕೋದಿಲ್ಲ. ಮತ್ತು ಬಹುತೇಕ ಶಾಸಕರು ಯತ್ನಾಳನ್ನು ಬಿಜೆಪಿಗೆ ವಾಪಸ್ ಬರಬೇಕು ಅನ್ನೋಂಥದ್ದೇ ಇದೆ. ಆದರೆ ಹೈಕಮಾಂಡ್ ಸ್ವಲ್ಪ ಈ ಬಿಹಾರ್ ಚುನಾವಣೆ ಗೊಂದಲದಲ್ಲಿ ಅಂತ ನನ್ನ ಜೊತೆ ಯಾರೂ ಮಾತಾಡಿಲ್ಲ ಮತ್ತು ನಾನಾಗಿ ಯಾರಿಗೂ ಹೋಗಿ ಸರೆಂಡರ್ ಆಗೋದಿಲ್ಲ. ಹಿಂದೂ ಸಂಘಟನೆ ಮಾಡಿದ್ರಿ, ಹಿಂದೂಗಳನ್ನು ಒಂದು ಮಾಡುವಂಥದ್ದು ಜಾಗೃತಿಯನ್ನು ಮಾಡಬೇಕಲ್ಲ. ಹಿಂದೂಗಳಲ್ಲಿ ಒಂದು ರೀತಿ ಯಾರೂ ಲೀಡರ್ ಇಲ್ಲ ನಮಗೆ. ಗಟ್ಟಿಯಾಗಿ ಯಾರು ವಿಧಾನಸಭೆಯಲ್ಲಿ ಮಾತಾಡ್ತಾರೆ ಹೇಳ್ರಿ? ಇವತ್ತು ವಿಧಾನಸಭೆಯಲ್ಲಿ ಹಿಂದೂಗಳ ಬಗ್ಗೆ ಮಾತಾಡೋರಿಲ್ಲ. ಹಿಂದೂ ಶಬ್ದ ಬಾಯಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ನಾಯಕರುಗಳೇ ಬಿಜೆಪಿ. ಯಾಕಂದ್ರೆ ಅವ್ರಿಗೊಂದು ಭಯ ಕಾಡ್ತದೆ. ನಾವು ಏನಾರು ಭಾಳ ಅಗ್ರೆಸಿವ್ ಆಗಿ ಮಾತಾಡಿದ್ರೆ ನಿಮ್ಮದೆಲ್ಲ ದಾಖಲೆ ಇಡ್ತೀವತ್ತು. ಒಮ್ಮೆ DK ಶಿವಕುಮಾರ್ ಹೇಳ್ಬಿಟ್ಟಾರೆ, ಸುಮ್ಮನೆ ಕೊಂಡ್ರೆ ಅಶೋಕ ಎಲ್ಲ ಇದೆ ನಂದು ತೆಗಿಲ್ಲ ತಂದ್ಕೊಳ್ಳಿ ಸುಮ್ಮನೆ ವಿಜೇಂದ್ರ ನಿಮ್ಗೆ ಗೊತ್ತು ನಮ್ಮ ಭಿಕ್ಷೆಯಿಂದಲೇ ನೀವು MLA ಆಗಿದೆ ಗೊತ್ಕೊಳ್ಕೋದು ಅಂತ. ನನಗೂ ಹಿಂಗೆ ಮಾಡಕ್ಕೆ ಬಂದ, ಯತ್ನಾಳ್ ನಾನು ಪಾರ್ಟಿ ಒಳಗಿದ್ರೆ 2 ನಿಮಿಷದಲ್ಲಿ ಉಚ್ಚಾಟನೆ ಮಾಡ್ತಿದ್ದೆ, ಅಯೋಗ್ಯ ನಿನ್ನ ಪಾರ್ಟಿಗೆ ಅವ್ನು ಸೇರ್ತಾನೋ ಅಯೋಗ್ಯ ಸುಮ್ಮನೆ ಕೊಟ್ಟರು. ನಾವು ಇವತ್ತು ಸಂಘಟನೆ ಮಾಡಕತ್ತಿದ್ದು ನಮ್ಮ ಹಿಂದೂ ಸಮಾಜದ ಮೇಲೆ ಆಗ್ತಿರುವಂಥ ಅನ್ಯಾಯ. ಇವತ್ತು ನೋಡ್ರಿ, ಈ ಮದ್ದೂರು ಗಣಪತಿಯ ಕಲ್ಲೇಟು ಮಾಡಿದಾಗ ಯಾರಾದರೂ ಖಂಡನೆ ಮಾಡಿದ್ರ, ಕಾಂಗ್ರೆಸ್ನವರು ಯಾರಾದರೂ ಅದಕ್ಕೆ ಇದು ಮಾಡಿದ್ದು ತಪ್ಪಂತೇಳಿ ಹೇಳಿದ್ರ, ನಮ್ಮ ಬಿಜೆಪಿಯವರು ಬಂದರು, ಕಾಟಾಚಾರಕ್ಕೆ ಬಂದರು.
ಸುಮ್ಮನೆ ಕಾಟಾಚಾರ ಮಾಡೋದು ಬೇಡ, ಗಟ್ಟಿಯಾಗಿ ಒಂದು ಸಮುದಾಯಕ್ಕೆ ಹಿಂದೆ ನಾನು ಅದೇನಂದ್ರೆ ಇವತ್ತು ಇಟ್ಟು ಜನ ಸೇರ್ಯಾರ ಇಲ್ಲಿ ಮಂಡ್ಯ ಮತ್ತೊಂದರಲ್ಲಿ ಏನಂತ ಏನೂ ಇಲ್ಲ, ಅಸ್ತಿತ್ವನೇ ಇಲ್ಲ. ಆದರೂ ಇಲ್ಲಿ ಜನ ಸೇರ್ಯಾರಂದ್ರೆ ಕೇವಲ ಹಿಂದುತ್ವ ಸಲುವಾಗಿ. ಅದು ನನಗೀಗ ಗೊತ್ತಾಗ್ತಾ ಇದೆ, ಈ 2ನೇ ಸಲ ನಾ ಬಂದಿದ್ದಲ್ಲ. ಇಷ್ಟು ಗಟ್ಟಿಯಾದಂಥ ಕಾರ್ಯಕರ್ತರು ಹಿಂದುತ್ವ ಸಲುವಾಗಿ ಇರುವಂಥದ್ದು ನನಗೆ ಆಶ್ಚರ್ಯ ಆಗ್ಲಕ್ಕತ್ತದೆ. ಇಷ್ಟು ವರ್ಷ ನಾವು ಯಾಕೆ ಇಲ್ಲಿ ಮಂಡ್ಯದಲ್ಲಿ ನಮ್ಮ ಪಕ್ಷ ಆಗಲಿ ಹಿಂದುತ್ವ ಇವತ್ತು ಅಸ್ತಿತ್ವನ ಯಾವಾಗ ತಗೋಬೋದಾಗಿದೆ. ಇಲ್ಲಿ ಏನೋ ನನಗೆ ಅನಿಸ್ತದೆ, ಇದು ಭಾಳ ವರ್ಷಗಳಿಂದ ಇಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೆದಿದ್ದರಿಂದ ಹಳೆ ಮೈಸೂರು ಭಾಗಕ್ಕೆ ನೀವು ಬರಬೇಡ್ರಿ, ಉತ್ತರ ಕರ್ನಾಟಕ ನೀವು ಬರಬೇಡ್ರಿ ಅಂತ ಒಂದು ಒಪ್ಪಂದ ಅಂತ ನನಗೆ ಅನಿಸ್ತದೆ. ಸರ್ಕಾರಿ ಶಾಲಾ ಕಾಲೇಜಿನ ಮೈದಾನಗಳಲ್ಲಿ ಆರ್ಎಸ್ಎಸ್ನ ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಅಂತ ನಿಟ್ಟಿನಲ್ಲಿ ಪ್ರಿಯಾಂಕರ್ಗೆ ಪತ್ರ ಬರೆದಿದ್ದಾರೆ. ಪ್ರಿಯಾಂಕಾ ಖರ್ಗೆ ಒಬ್ಬ ಮಹಾಮೂರ್ಖ, ಶತಮೂರ್ಖ. ಯಾಕಂದ್ರೆ ನೆಹರೂಗ ಏನು RSS ಅನ್ನ ನಿಷೇಧ ಮಾಡ್ಲಿಕ್ಕಾಗಲ್ಲ, ನೆಹರೂಗೂ ಮಾಡ್ಲಿಕ್ಕಾಗಲಿಲ್ಲ, ಇಂದಿರಾ ಗಾಂಧಿಗೆ ಮಾಡ್ಲಿಕ್ಕಾಗಲಿಲ್ಲ. ಈ ಬಚ್ಚಾಗಿ ಏನಾಗ್ತದೆ, ಇದೊಂದು ಸುಮ್ಮನೆ ಬಚ್ಚ, ಇದು ಸುಮ್ಮನೆ ಏನೋ ಹೇಳ್ತದೆ. ಯಾಕಂದ್ರೆ ಮುಸ್ಲಿಮರು ಖುಷಿ ಪಡಿಸ್ಲಿಕ್ಕೆ RSS ಅನ್ನ ಈ ದೇಶದ ಕಾನೂನಿನ ಅಡಿಯಲ್ಲಿ ನಿಷೇಧ ಮಾಡಲಿಕ್ಕೆ ಎಲ್ಲಿ ಅವಕಾಶ ಇಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಕ್ಲಿಯರ್ ಆಗಿ ಜಜ್ಮೆಂಟ್ ಇದೆ. ಅದಕ್ಕೆ RSS ಅನ್ನುವಂಥದ್ದನ್ನು ಸೂರ್ಯಚಂದ್ರವರೆಗೆ ಭಾರತದಲ್ಲಿ ಇರ್ತದೆ. ಒಂದಿಲ್ಲ ಒಂದು ದಿವಸ RSSನ ಆಶೀರ್ವಾದ ಮಾರ್ಗದರ್ಶನದಿಂದ ಭಾರತ ಹಿಂದೂ ರಾಷ್ಟ್ರ ಆಗ್ತದೆ. ಈ ಸಿದ್ದರಾಮಯ್ಯವ್ರ ಮಗನ ಹೆಸರೇನ್ರಿ? ಯತೀಂದ್ರ. ಇನ್ನೊಬ್ಬ ಜತೀಂದ್ರ, ಇನ್ನೊಬ್ಬ ಯಾರು? ಹರಿಪ್ರಸಾದ್. ಅವರು ಏನದಲ್ಲ ಪಾಕಿಸ್ತಾನದ ಏಜೆಂಟ್ರಾಗಿ ಕೆಲಸ ಮಾಡ್ತಾರೆ. ಈ ರೀತಿ ಹೇಳಿಕೆ ನನಗಂತೂ ಯತೀಂದ್ರ ಏನು ಮಾತಾಡ್ತಾರೋ ಗೊತ್ತೇ ಆಗುದಿಲ್ಲ. ಪುಣ್ಯಾತ್ಮ ಏನು ಮಾತಾಡ್ಬೇಕು. ಮೈಸೂರು ಮಹಾರಾಜರಿಗಿಂತ ನನ್ನ ತಂದೆ ಬಹಳ ಶ್ರೇಷ್ಠ. ಮೈಸೂರು ಮಹಾರಾಜರು ಸ್ವಂತ ತಮ್ಮ ಬಂಗಾರ ಒತ್ತಿ ಇಟ್ಟು KRS ಇವರು ಮೈಸೂರಿನ ಎಲ್ಲ ಪ್ಲಾಟೇ ಹೊಡ್ಕೊಂಡವರು. ಆ ಮಹಾರಾಜರಿಗೆ ಇವರಿಗೆ ಹೋಲಿಕೆ ಮಾಡ್ತಾರಂದ್ರೆ ನೀವಂತ ಸತ್ಮೂರ್ಖ ಅದ ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಹರಿಪ್ರಸಾದ್ ಅಂತರು ಏನು ಹೇಳಿಕೆ ಬೇಡ. ಅವು ಏನದವ್ರಿಗೆ ಏನು ಮಾತಾಡ್ತಾರೋ ಏನು ಅರ್ಥ ಆಗುದಿಲ್ಲ. ಮಾತಾಡಬೇಕು, ಕಾನೂನು ಬದ್ಧವಾಗಿ ಮಾತಾಡ್ತಾರೆ. ಈ RSS ಅನ್ನ ನಿಷೇಧ ಮಾಡ್ಕೊಂಡು ಮೂರ್ಖರು ಎಷ್ಟು ಮಂದಿ ಹೋಗ್ಯಾರ ಇಂಥವ್ರು. ಇವು ಪ್ರಿಯಾಂಕಾ ಅಂತರು ಇದಕ್ಕೇನು ಸುಮ್ಮನೆ ಯಾವುದೋ ಕಾರಣದಿಂದ ಅವ್ರ ಅಪ್ಪಗೆ ಏನೋ ಮಾಡೋದಾಗಲ್ಲ. ರಾಷ್ಟ್ರೀಯ ಅಧ್ಯಕ್ಷ ಅವ್ರ ಅಪ್ಪಗೆ ಏನೋ ಮಾಡೋದಾಗಿಲ್ಲ. ಈ ಮಗ ಏನು ಮಾಡ್ತಾನೆ? ಇವು ಸುಮ್ಮನೆ ಇವೇನು ಖುಷಿ ಪಡಿಸ್ಲಿಕ್ಕೆ. ಇವರೆಲ್ಲ ಖುಷಿ ಪಡಿಸೋದು ಯಾರನ್ನ? ಸಾಬ್ರನ್ನ ಅಟ್ಟೆ. ಮುಂದಿನ ಚುನಾವಣೆಯಲ್ಲಿ ಸಾಬ್ರ ಅಟ್ಟೆ ಕಾಂಗ್ರೆಸ್ಗೆ ಹಾಕೋದು, ಹಿಂದೂಗಳೆಲ್ಲ BJPಗೆ ಓಟ್ ಹಾಕ್ತಾರೆ ಅಥವಾ ಹಿಂದೂ ಪರವಾಗಿರೋ ಜನರಿಗೆ ಓಟ್ ಹಾಕ್ತಾರೆ. ಈ ಮಸೂದೆ ಮ್ಯಾಗಿನ ಮೈಕಿಗೆ ಪರ್ಮಿಷನ್ ತೊಗೊಂಡಾರಲ್ರಿ? ಈ ಮಸೂದೆಗಳು ಕಟ್ಟಾರ, ಅವಕ್ಕೆಲ್ಲ ಪರ್ಮಿಷನ್ ಇದಾವ. ನೀರಿನ ಟ್ಯಾಕ್ಸ್ ತುಂಬ್ತಾರ, ಅವ್ರ ಕರೆಂಟ್ ಟ್ಯಾಕ್ಸ್ ತುಂಬ್ತಾರ. ಮೊದಲ ಅದನ್ನೆಲ್ಲ ಸರಿ ಮಾಡಕ್ಕೆ ಹೇಳ್ರಿ. RSS ಏನು ಅಲ್ಲೇನು ಕಬ್ಜಾ ಮಾಡಿಲ್ಲ, ಅಲ್ಲೇನೋ ಒಂದು ದೊಡ್ಡ RSS ಕಾರ್ಯಾಲಯ ಕಟ್ಟಿಲ್ಲ. ಒಂದು ತಾಸು ಸಾಯಂಕಾಲ ಒಂದು